ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಸೈಟ್ಸ್ 21. ಬಿ ಕಾಮ್ 6th ಸೆಮಿಸ್ಟರ್ ಸ್ಟೂಡೆಂಟ್ಸ್, ಫೈನಲ್ ಇಯರ್ ಬಿ ಕಾಮ್ ಸ್ಟೂಡೆಂಟ್ಸ್. ಸೊ NEP ಸಿಲೆಬಸ್ ಪ್ರಕಾರ ಇಂಟರ್ನ್ಶಿಪ್ ಅನ್ನೋ ಒಂದು ಹೊಸ ಟಾಪಿಕ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅಂದರೆ ಹೊಸ ಸಬ್ಜೆಕ್ಟನ್ನು. ಆ್ಯಂಡ್ ಇಟ್ ಈಸ್ ಕಂಪಲ್ಸರಿ ಸಬ್ಜೆಕ್ಟ್. ಅದನ್ನು ನಾವು ರಿಸರ್ಚ್ ಪೇಪರ್ಸ್ ಆ್ಯಂಡ್ ಆಲ್ಸೋ ನಾವು ಇಂಟರ್ನ್ಶಿಪ್ ಮಾಡಿರೋಂತಹ ಟಾಪಿಕ್ ಮೇಲೆ ರಿಟರ್ನ್ ಡಾಕ್ಯುಮೆಂಟ್ಸ್ನ ನಾವು ಕಾಲೇಜಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನಮಗೆ ಮಾರ್ಕ್ಸ್ ಅಲಾಟ್ಮೆಂಟ್ ಸಹ ಅದಕ್ಕೆ ಇರುತ್ತೆ. ಸೊ ಯಾವೆಲ್ಲ ಟಾಪಿಕ್ಸ್ ಇದ್ದಾವೆ ಆ್ಯಂಡ್ ಟಾಪಿಕ್ ಚೂಸ್ ಮಾಡೋದು ಹೇಗೆ, ಆ್ಯಂಡ್ ಟಾಪಿಕ್ ಚೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಇಂಟರ್ನ್ಶಿಪ್ ಅಂತ ಬಂದಾಗ, ಇದೆಲ್ಲದನ್ನು ಸಹ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಂಟರ್ನ್ಶಿಪ್ ಫಾರ್ ಬಿ ಕಾಮ್ ಸ್ಟೂಡೆಂಟ್ಸ್, ಫೈನಲ್ ಇಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಪೇ ಅಟೆನ್ಷನ್ ಟು ದಿಸ್. ಯಾಕಂದರೆ ಇದು ಒಂದು ಹೊಸ ಇಂಟ್ರೊಡಕ್ಷನ್, ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋವಂಥದ್ದು ಬಿ ಕಾಮ್ ಸ್ಟೂಡೆಂಟ್ಸಿಗೆ. ಯೂಶ್ವಲಿ ಇದೆಲ್ಲದೂ PG ಅಲ್ಲಿ ಇರ್ತಿತ್ತು, ಪೋಸ್ಟ್ ಗ್ರ್ಯಾಜುಯೇಷನ್ MCOM MBA ಅಲ್ಲಿ ಇರ್ತಿತ್ತು. ಬಟ್ ಈಗ ಅಕಾರ್ಡಿಂಗ್ ಟು ನ್ಯೂ ಎಜುಕೇಷನ್ ಪಾಲಿಸಿ ಇಟ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಇನ್ UG ಇಟ್ ಸೆಲ್ಫ್. ಸೊ ನಮಗೂ ಸಹ ತುಂಬ ಆಯಿತು ಇದರಿಂದ, ಈ ಒಂದು ಡಿಸಿಷನ್ನಿಂದ. ಸೊ ಯಾವೆಲ್ಲ ಟಾಪಿಕ್ಸ್ ಮೇಲೆ ಮಾಡ್ಬೋದು ಅಂತಂದರೆ, ಅಕೌಂಟಿಂಗ್ ಇಂಟರ್ನ್ಶಿಪ್ಸ್ ಇರುತ್ತೆ. ಅಂದರೆ ವಿ ಕ್ಯಾನ್ ವರ್ಕ್ ಆನ್ ಅಕೌಂಟಿಂಗ್ ಆಪರೇಷನ್ಸ್ ಮೇಲೆ ವಿ ಕ್ಯಾನ್ ಡೂ ಅವರ್ ಇಂಟರ್ನ್ಶಿಪ್ಸ್. ಅದು ಬಿಟ್ಟರೆ ವಿ ಹ್ಯಾವ್ ಕನ್ಸ್ಯೂಮರ್ ಬಿಹೇವಿಯರ್. ವಿ ಕ್ಯಾನ್ ಅನಲೈಸ್ ಆಲ್ ದ ಫ್ಯಾಕ್ಟರ್ಸ್, ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಐಡಿಯಾಲಜೀಸ್ ಆಫ್ ಕಸ್ಟಮರ್ಸ್ ಬಿಫೋರ್ ದೇ ಬೈ ಪ್ರಾಡಕ್ಟ್ಸ್, ಅವರು ಯಾವ ರೀತಿ ಬಿಹೇವ್ ಮಾಡ್ತಾರೆ. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಮೇಕ್ ಸಮ್ ರಿಸರ್ಚ್ ಅನಾಲಿಸಿಸ್ ಆನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್, ಕನ್ಸ್ಯೂಮರ್ ಬಿಹೇವಿಯರ್. ಡಿಜಿಟಲ್ ಮಾರ್ಕೆಟಿಂಗ್ ಸಹ ನಾವು ಇಂಟರ್ನ್ಶಿಪ್ ಮಾಡಬಹುದು. ಡಿಜಿಟಲ್ ಮಾರ್ಕೆಟಿಂಗ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಅಬೌಟ್, ಅಂದರೆ ನಮಗೆ MS ಆಫೀಸ್, ಟ್ಯಾಲಿ ಇದೆಲ್ಲದೂ ಸಹ ಫೆಮಿಲಿಯರ್ ಇರಬೇಕಾಗುತ್ತೆ ನಾವು. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಯಾವ ರೀತಿ ರನ್ ಆಗುತ್ತೆ, ಆ್ಯಡ್ಸ್ ಯಾವ ರೀತಿ ರನ್ ಆಗುತ್ತೆ. ಸೊ ಈ ರೀತಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡುವಂಥದ್ದನ್ನು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ವಿ ಕ್ಯಾನ್ ಗೇನ್ ಸಮ್ ಎಕ್ಸ್ಪೀರಿಯನ್ಸ್ ಡೂಯಿಂಗ್ ಇಂಟರ್ನ್ಶಿಪ್ ಆನ್ ದಿಸ್ ಟಾಪಿಕ್, ಡಿಜಿಟಲ್ ಮಾರ್ಕೆಟಿಂಗ್. ಇದು ಬಿಟ್ಟರೆ ವಿ ಹ್ಯಾವ್ ಸೇಲ್ಸ್ ಅನ್ನೋ ಒಂದು ಟಾಪಿಕ್ ಮೇಲೆ ಮಾಡ್ಬೋದು. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಲೈಕ್ ನೌ ಇಟ್ಸ್ ಕಂಪ್ಲೀಟ್ಲಿ ಡಿಜಿಟಲ್ ಸೇಲ್ಸ್ ಆ್ಯಸ್ ವೆಲ್ ಆಸ್ ಮಾರ್ಕೆಟಿಂಗ್. ಹೌ ಡಸ್ ಸೇಲ್ಸ್ ಹ್ಯಾಪನ್ ಆ್ಯಂಡ್ ಮಾರ್ಕೆಟಿಂಗ್ ಯಾವ ರೀತಿ ಆಗುತ್ತೆ ಒಂದು ಕಂಪನಿನಲ್ಲಿ. ಆ್ಯಂಡ್ ವಿ ವಿಲ್ ಗೆಟ್ ಗೈಡೆನ್ಸ್ ಫ್ರಮ್ ಸಮ್ ಎಕ್ಸ್ಪರ್ಟ್ಸ್. ಆ್ಯಂಡ್ ಇಂಟರ್ನ್ಶಿಪ್ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಿದ್ದಾವೆ ಅಂತಂದರೆ, ವಿ ಕ್ಯಾನ್ ಬಿಲ್ಡ್ ಆರ್ ನೆಟ್ವರ್ಕ್ ಈಸ್ ನೆಟ್ವರ್ತ್. ನಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಅಂತಂದರೆ ಅದೇ ಒಂದು ಕಂಪನಿನಲ್ಲಿ ನಮಗೆ ಪ್ಲೇಸ್ಮೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಬೈ ದ ಎಂಡ್ ಆಫ್ ಅವರ್ ಡಿಗ್ರಿ UG ಕೋರ್ಸ್. ಸೊ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಅನ್ನೋ ಒಂದು ಟಾಪಿಕ್ ಇದೆ. ಅದು ಬಿಟ್ಟರೆ ವಿ ಹ್ಯಾವ್ ಬಿಸ್ನೆಸ್ ಎಕನಾಮಿಕ್ಸಲ್ಲಿ ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. So you people will have some knowledge about micro as well as macro economics. Business economics bitre we have analysis, SWOT analysis, specialty analysis. So ee ella ಒಂದು ಟಾಪಿಕ್ಸ್ ಮೇಲೆ we can choose certain companies ಅಂದರೆ registered companies, and we can make our analysis and get our projects done. Business analytics, ಸೊ ಡೇಟಾ ಅನಾಲಿಟಿಕ್ಸ್ ಆಗಿರ್ಬೋದು, ಬಿಸ್ನೆಸ್ ಡಿಸಿಷನ್ ಮೇಕಿಂಗಿಗೆ ಇದೆಲ್ಲದೂ ಯಾವ ರೀತಿ ನಡೆಯುತ್ತೆ, ಆ್ಯಂಡ್ ಪ್ರೊಸೀಜರ್ ಇದೆಲ್ಲದೂ ಸಹ ತಿಳ್ಕೊಬೋದು. ಸಪ್ಲೈ ಚೈನ್ ಅನಾಲಿಟಿಕ್ಸ್ ಇದೆಲ್ಲದೂ ಸಹ ಬಿಸ್ನೆಸ್ ಅನಾಲಿಟಿಕ್ಸ್ ಅನ್ನೋ ಒಂದು ಟಾಪಿಕಲ್ಲಿ ಬರುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮೇಲೂ ಸಹ ನಾವು ನಮ್ಮ ಇಂಟರ್ನ್ಶಿಪ್ನ ಮಾಡಬಹುದು. ಆ್ಯಸ್ ವೆಲ್ ಆ್ಯಸ್ ದೇರ್ ಆರ್ ಸಮ್ ಟಾಪಿಕ್ಸ್ ಲೈಕ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಒಂದು ಕಂಪನಿ ಅಥವಾ ಎಂಟಿಟಿ ಅಂತ ಬಂದಾಗ ವಾಟ್ ಆರ್ ಆಲ್ ದ ಸ್ಟ್ರಾಟಜೀಸ್ ದೇ ಫಾಲೋ, ಆ್ಯಂಡ್ ಆ ಸ್ಟ್ರಾಟಜೀಸ್ನೆಲ್ಲ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ, ಇದೆಲ್ಲದೂ ಒಂದು ಟಾಪಿಕ್, ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಆಲ್ಸೋ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬ್ಯೂಟಿಫುಲ್ ಟಾಪಿಕ್ ಫಾರ್ ಇಂಟರ್ನ್ಶಿಪ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕನಾಮಿಕ್ ಗ್ರೋತ್, ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಟಾಪಿಕ್ಸ್, ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಆ್ಯಂಡ್ ಯಾವ ರೀತಿ ಗ್ರೋತ್ ಇರುತ್ತೆ, ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ROI, ಇದೆಲ್ಲದೂ ಸಹ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಅನ್ನೋ ಒಂದು ಟಾಪಿಕ್.
ಸೊ ಈ ಟಾಪಿಕ್ ಬಿಟ್ಟರೆ ವಿ ಆರ್ ಲೆಫ್ಟ್ ವಿತ್ ಮೆನಿ ಟಾಪಿಕ್ಸ್. ನೆಕ್ಸ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮೇಲೆ ಮಾಡಬಹುದು, ಮೇ ಬಿ ಫುಡ್ ಇಂಡಸ್ಟ್ರಿ ಆರ್ ಸಮ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಮ್ಯಾನುಫ್ಯಾಕ್ಚರಿಂಗ್ ಎಂಟಿಟಿ ಅಂತ ಬರುತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತಂದರೆ. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಪ್ಲ್ಯಾನ್ ಆಫ್ ಡೂಯಿಂಗ್ ಅವರ್ ಇಂಟರ್ನ್ಶಿಪ್ಸ್ ಇನ್ ಸರ್ಟೆನ್ ಸರ್ವಿಸ್ ಪ್ರೊವೈಡಿಂಗ್ ಕಂಪನೀಸ್, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಬ್ಲಾಕ್ ಚೈನ್ ಅಪ್ಲಿಕೇಶನ್ಸ್ ಸಪ್ಲೈ ಚೈನಲ್ಲಿ ಯಾವ ರೀತಿ ಆಗುತ್ತೆ, ಆ್ಯಂಡ್ ಆಲ್ಸೋ ಸರ್ಟೈನ್ ಆಪರೇಷನ್ಸ್ ಯಾವ ರೀತಿ ನಡೆಯುತ್ತೆ, ಆ್ಯಂಡ್ ಸಿಸ್ಟಮ್ ಆಫ್ ಪ್ರೊಕ್ಯೂರ್ಮೆಂಟ್ ಯಾವ ರೀತಿ ನಡೆಯುತ್ತೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ. ಸೊ ದೀಸ್ ಟಾಪಿಕ್ಸ್ ವಿಚ್ ವಿ ಡಿಸ್ಕಸ್ಡ್ ಇನ್ ದಿಸ್ ವಿಡಿಯೋ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ BCom ಸ್ಟೂಡೆಂಟ್ಸ್. ಸೊ ನಿಮ್ಮ ಒಂದು ಪಾಯಿಂಟ್ ಆಫ್ ಇಂಟ್ರೆಸ್ಟ್ಸ್ ಯಾವ ರೀತಿ ಇದೆ ಅದನ್ನು ನೋಡಿಕೊಂಡು ನೀಟಾಗಿ ಅನಲೈಸ್ ಯುವರ್ ಸೆಲ್ಫ್ಸ್ ಬಿಫೋರ್ ಚೂಸಿಂಗ್ ದ ಟಾಪಿಕ್ಸ್. ಸೊ ಅನಲೈಸ್ ಮಾಡಿ, ಆ್ಯಂಡ್ ಇದು ನನಗೆ ಎಷ್ಟರ ಮಟ್ಟಕ್ಕೆ ಯೂಸ್ ಆಗುತ್ತೆ, ಆ್ಯಂಡ್ ವಿಲ್ ಐ ಕಂಟಿನ್ಯೂ ಇನ್ ದ ಸೇಮ್ ಫೀಲ್ಡ್ ಅಂತ ಅನ್ನೋದನ್ನು ತಿಳ್ಕೊಂಡು ಆ ಒಂದು ಟಾಪಿಕ್ನ ಚೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ಫರ್ದರ್ ಏನೇ ಒಂದು ಇನ್ಫಾರ್ಮೇಷನ್ ಇತ್ತು ಅಂತಂದ್ರೂ ಸಹ ಐ ವಿಲ್ ಟ್ರೈ ಶೇರಿಂಗ್ ಇಟ್ ಆನ್ ದ ಸೇಮ್ ಚಾನಲ್ ಇನ್ಸೈಟ್ಸ್ 21 into often heard less known things. So ಇಲ್ಲಿಗೆ we completely discussed about the internship topics for BCom students. Next ಇನ್ನಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ರಿಲೇಟೆಡ್ ಟು BCom ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ಸ್ ಅ ಲಾಟ್ ಎವ್ರಿ ಒನ್. ಪ್ಲೀಸ್ ಸಬ್ಸ್ಕ್ರೈಬ್ to Insights 21 and stay tuned for more such contents. Thank you.